ಸರ್ಕಾರಿ ಶಾಲೆಗಳ ಬಲವರ್ಧನೆಗೆ ಕೇಂದ್ರ ರಾಜ್ಯ ಸರ್ಕಾರಗಳು ಹಲವು ಕಾರ್ಯಕ್ರಮಗಳನ್ನು ರೂಪಿಸಿವೆ. ಮಕ್ಕಳಿಗೆ ಮಧ್ಯಾಹ್ನದ ಬಿಸಿಯೂಟ, ಹಾಲು, ಮೊಟ್ಟೆ, ಚುಕ್ಕಿ ಸೇರಿದಂತೆ ಇನ್ನಿತರೆ ಸೌಲಭ್ಯಗಳನ್ನು ನೀಡುವ ಮೂಲಕ ಸರ್ಕಾರಿ ಶಾಲೆಗಳಿಗೆ ಮಕ್ಕಳನ್ನು ಆಕರ್ಷಿಸುವ ಸಂಖ್ಯೆ ಹೆಚ್ಚಾಗುತ್ತಿದೆ. ಹಾಸನ ಜಿಲ್ಲೆಯ ಶಿಕ್ಷಕ ದಂಪತಿ ಮಕ್ಕಳಿಗೆ ಇಂಗ್ಲಿಷ್ ಭಾಷೆ ಕಲಿಸುವ ಮೂಲಕ ಮಾದರಿಯಾಗಿದ್ದಾರೆ. ಈ ಕುರಿತ ಒಂದು ವರದಿ ಇಲ್ಲಿದೆ. ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನ ಜನ್ನಾವರ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕುಸುಮ ಮತ್ತು ನಟರಾಜ್ ದಂಪತಿ ಖಾಸಗಿ ಶಾಲೆಗಳ ಪೈಪೋಟಿಯಲ್ಲಿ ಸರ್ಕಾರಿ ಶಾಲೆಗಳಿಂದ ಮಕ್ಕಳ ಹಾಜರಾತಿ ಕಡಿಮೆಯಾಗುತ್ತಿರುವುದನ್ನು ಗಮನಿಸಿ ಮಕ್ಕಳ ಸಂಖ್ಯೆಯನ್ನು ಹೆಚ್ಚು ಮಾಡಲು ಸರ್ಕಾರಿ ಶಾಲೆಯಲ್ಲಿ ಮಕ್ಕಳಿಗೆ ಇಂಗ್ಲಿಷ್ ಕಲಿಸುವ ಮೂಲಕ ಮಕ್ಕಳಲ್ಲಿ ಆತ್ಮವಿಶ್ವಾಸ ಮೂಡಿಸಿದ್ದಾರೆ. ಶಾಲೆಯ ಮಕ್ಕಳು ಇಂಗ್ಲಿಷ್ನಲ್ಲಿ ಮಾತನಾಡುವ ಮೂಲಕ ಖಾಸಗಿ ಶಾಲೆಯ ಮಕ್ಕಳಿಗೆ ಪೈಪೋಟಿ ನೀಡುತ್ತಿದ್ದಾರೆ. ಇದಕ್ಕೆ ಶಿಕ್ಷಕ ದಂಪತಿ ಕುಸುಮ ಮತ್ತು ನಟರಾಜ್ ಅವರ ಪರಿಶ್ರಮ ಕಾರಣ. ಜೊತೆಗೆ ವಿವಿಧ ಸ್ಪರ್ಧೆಗಳಲ್ಲಿ ಶಾಲೆಯ ಮಕ್ಕಳು ಹೆಚ್ಚು ಭಾಗವಹಿಸುವಂತೆ ಪ್ರೋತ್ಸಾಹಿಸಿ ಪ್ರಶಸ್ತಿ ಪಡೆಯುವಂತೆ ಮಾಡಿದ್ದಾರೆ. ಬೆಳಿಗ್ಗೆ 8 ಗಂಟೆಯಿಂದ ಸಂಜೆ 6 ಗಂಟೆ ತನಕ ಶಾಲೆಯನ್ನೇ ಮನೆ ಎಂದು ಭಾವಿಸಿದ ಶಿಕ್ಷಕ ದಂಪತಿ ಶಾಲೆಯಲ್ಲಿರುವ ಪ್ರತಿಯೊಂದು ಮಗುವಿನ ಬಗ್ಗೆ ಹೆಚ್ಚು ಆಸಕ್ತಿ ಮತ್ತು ಮುತುವರ್ಜಿ ವಹಿಸಿ ಇಂಗ್ಲಿಷ್ ಭಾಷೆ ಕಲಿಸುವ ಮೂಲಕ ಪುಟ್ಟ ಮಕ್ಕಳಲ್ಲಿ ಆತ್ಮಸ್ಥೈರ್ಯ ತುಂಬುವ ಜೊತೆಗೆ ಪೋಷಕರು ಮತ್ತು ಗ್ರಾಮಸ್ಥರಲ್ಲಿ ಸರ್ಕಾರಿ ಶಾಲೆಯ ಬಗ್ಗೆ ಮತ್ತಷ್ಟು ಅಭಿಮಾನ ಮೂಡಿಸಿದ್ದಾರೆ. ದೂರದರ್ಶನದೊಂದಿಗೆ ವಿದ್ಯಾರ್ಥಿನಿ ಚಿನ್ಮಯ್ 4ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದು ಶಾಲೆಯಲ್ಲಿ ಶಿಕ್ಷಕರು ಇಂಗ್ಲಿಷ್ ಹೇಳಿಕೊಟ್ಟಿದ್ದು ಇದರಿಂದ ಖುಷಿಯಾಗಿದೆ. ಜೊತೆಗೆ ಹೆಚ್ಚಿನ ಮಕ್ಕಳು ಸರ್ಕಾರಿ ಶಾಲೆಗೆ ಬರುವಂತಾಗಿದೆ ಎಂದರು. ನಾನು 2ನೇ ತರಗತಿಗೆ ನಾನು ಈ ಸ್ಕೂಲಿಗೆ ಬಂದಿದ್ದೇನೆ. ನನಗೆ ಇಂಗ್ಲಿಷ್ ಬರುತ್ತಿರಲಿಲ್ಲ. ಕುಸುಮಾ ಮಿಸ್ ಹಾಗೂ ನಟರಾಜ್ ಸರ್ ಅವರು ಇಂಗ್ಲಿಷ್ ಅನ್ನು ಹೇಳಿಕೊಟ್ರು. ಈಗ ನನಗೆ ತುಂಬಾ ಖುಷಿ ಆಗ್ತಿದೆ. ನನ್ನ ತಂಗಿನೂ ಇಲ್ಲೇ ಸೇರಿದ್ದಾಳೆ. ನಾನು ಇಲ್ಲಿ ಓದಕ್ಕೆ ಇನ್ನೂ ಇಷ್ಟಪಡುತ್ತೇನೆ. ಇನ್ನೋರ್ವ ವಿದ್ಯಾರ್ಥಿನಿ ಅನ್ವಿಕಾ ಶಾಲೆಯಲ್ಲಿ ಇಂಗ್ಲಿಷ್ ಹೇಳಿಕೊಡಲಾಗುತ್ತಿದೆ. ಜೊತೆಗೆ ಪ್ರತಿಭಾ ಕಾರಂಜಿಯಲ್ಲಿ 10 ಪ್ರಶಸ್ತಿ ಪಡೆಯಲು ಶಿಕ್ಷಕರು ಮೂಲ ಕಾರಣ ಎಂದು ಹೇಳಿದರು. ನಮ್ಮ ಶಾಲೆಯಲ್ಲಿ ಸತತ 100 ಪ್ರಶಸ್ತಿ ಪ್ರತಿಭಾ ಕಾರಂಜಿಯಲ್ಲಿ ಸಿಕ್ತಿದೆ. ನಾನು ಸಹ ಅಭಿನಯ, ಗೀತೆ, ಕತೆ ಎಲ್ಲದರಲ್ಲೂ ಫಸ್ಟ್ ಪ್ರೈಸ್ ನ ತಗೊಂಡಿದ್ದೀನಿ. ವಿದ್ಯಾರ್ಥಿ ರೋಹನ್ ಶಾಲೆಗೆ ಸೇರಿಕೊಂಡಾಗ ಇಂಗ್ಲಿಷ್ ಬರುತ್ತಿರಲಿಲ್ಲ. ಶಿಕ್ಷಕರ ಸಹಕಾರ ಮತ್ತು ಪ್ರೋತ್ಸಾಹದಿಂದ ಉತ್ತಮವಾಗಿ ಇಂಗ್ಲಿಷ್ ಮಾತನಾಡಲು ಸಹಕಾರಿಯಾಗಿದೆ ಎಂದು ತಿಳಿಸಿದರು. Then Nataraj sir collect all parents' money and we did this Rangamandir also. Last August 15th we did opening ceremony also. In Pratibha Karanji we got so many prizes also. I also got 10 prizes. SDMC ಮಾಜಿ ಅಧ್ಯಕ್ಷ ಪ್ರಕಾಶ್ ಶಿಕ್ಷಕ ದಂಪತಿಯ ವಿಶೇಷ ಕಾಳಜಿಯಿಂದ 12 ಮಕ್ಕಳಿದ್ದ ಸರ್ಕಾರಿ ಶಾಲೆಯಲ್ಲೀಗ 41 ಮಕ್ಕಳು ವ್ಯಾಸಂಗ ಮಾಡುತ್ತಿದ್ದಾರೆ. ಇಂಗ್ಲಿಷ್ ಕಲಿಸುವ ಜೊತೆಗೆ ಚಿತ್ರಕಲೆ ಸೇರಿದಂತೆ ವಿವಿಧ ವಿಷಯಗಳಲ್ಲಿ ಮಕ್ಕಳನ್ನು ಪ್ರೋತ್ಸಾಹಿಸುತ್ತಿದ್ದಾರೆ ಎಂದು ಮಾಹಿತಿ ನೀಡಿದರು. ನಮ್ಮ ಶಾಲೆಯಲ್ಲಿ ಡ್ರಾಯಿಂಗ್ ಏನು ಅದೇ ಸಬ್ಜೆಕ್ಟ್ ಏನಲ್ಲ, ಅವ್ರು ಮಾಡಲೇಬೇಕು, ಮಕ್ಕಳನ್ನ ಕಲಿಸ್ಲೇಬೇಕು ಅಂತ ಅವ್ರ ಪ್ರತಿಭೆನ ಗುರುತಿಸಿ ವರ್ಷಕ್ಕೊಬ್ಬರನ್ನಂತೆ ಕರ್ಕೊಂಡು ನನ್ನ ಮಗಳನ್ನ ಜಿಲ್ಲಾ ಮಟ್ಟಕ್ಕೆ ಕಳಿಸಿರು. ಅವ್ರ ಮಕ್ಕಳಿಗೂ ಅಷ್ಟು ಆಸಕ್ತಿ ತೋರಿಸ್ತಾರೋ ಇಲ್ವೋ ಗೊತ್ತಿಲ್ಲ. ನಮ್ಮ ಮಕ್ಕಳ ಈ ತರ ಟೀಚಿಂಗ್ ಮಾಡ್ಕೊಂಡು ಹೋಗಿದ್ದಾರೆ. ಶಿಕ್ಷಕಿ ಕುಸುಮ ಶಾಲೆಗೆ ವರ್ಗವಾಗಿ ಬಂದ ಸಮಯದಲ್ಲಿ 15 ಮಕ್ಕಳಿದ್ದರು. ಜೊತೆಗೆ ಮಕ್ಕಳನ್ನು ಶಾಲೆಯಿಂದ ಬಿಡಿಸುವ ಪ್ರವೃತ್ತಿ ಹೆಚ್ಚಾಗುತ್ತಿದ್ದು ಇದನ್ನು ಗಮನಿಸಿ ಮಕ್ಕಳನ್ನು ಶಾಲೆಗೆ ಮರಳಿ ತರುವ ನಿಟ್ಟಿನಲ್ಲಿ ಆಂಗ್ಲ ಭಾಷೆಯನ್ನು ಕಲಿಸಲಾಯಿತು. ಇದರಿಂದ ವಿದ್ಯಾರ್ಥಿಗಳು ಪೋಷಕರಲ್ಲಿ ಸರ್ಕಾರಿ ಶಾಲೆಯ ಬಗ್ಗೆ ಕಾಳಜಿ ಹೆಚ್ಚಾಗಿ ಮಕ್ಕಳನ್ನು ಶಾಲೆಗೆ ಸೇರಿಸುವಂತಾಯಿತು ಎಂದರು. 33 ಆಯಿತು, 37 ಆಯಿತು, ಈಗ 42 ಆಯಿತು, ಈಗ 40 ಆಗಿದೆ. ಸೊ ನಾವು ಮತ್ತು ನಮ್ಮ HM ಇಬ್ಬರು ಸಹಕಾರ, ಹಾಗೆ ಊರವರು ತುಂಬ ಸಹಕಾರ ಇದೆ. ಮಕ್ಕಳಿಗೆ ಪೂರಕ ವಾತಾವರಣ ಬೇಕು ಅಂತ ತಂತ್ರಜ್ಞಾನ ಪಾಠ ಮಾಡ್ತಾ ಇದ್ದೀವಿ. ಮುಖ್ಯ ಶಿಕ್ಷಕ ನಟರಾಜ್ ಪತ್ನಿಯ ಜೊತೆಗೂಡಿ ಮಕ್ಕಳಿಗೆ ಇಂಗ್ಲಿಷ್ ಕಲಿಕೆ ಸೇರಿದಂತೆ ವಿವಿಧ ವಿಷಯಗಳಿಗೆ ಆದ್ಯತೆ ನೀಡಿದ್ದೇವೆ. ಶಾಲೆಗೆ ಅಗತ್ಯವಿರುವ ಕಾಂಪೌಂಡ್, ಶಾಲಾ ಕೊಠಡಿ ಸೇರಿದಂತೆ ಅಗತ್ಯ ಮೂಲ ಸೌಕರ್ಯವನ್ನು ಕಲ್ಪಿಸುವ ನಿಟ್ಟಿನಲ್ಲಿ ಪ್ರಯತ್ನ ನಡೆಯುತ್ತಿದೆ. ಇದಕ್ಕೆ ಗ್ರಾಮಸ್ಥರ ಸಹಕಾರವೂ ಇದೆ ಎಂದು ಹೇಳಿದರು. ನಮ್ಮ ಶಾಲೆಗೆ ಮೂಲಭೂತವಾಗಿ ಬೇಕಾದಂಥ ಸೌಕರ್ಯಗಳು ಮಾಡ್ಕೊಂಡಿದ್ದೀವಿ. ಇನ್ನೂ ನಮಗೆ ನಮ್ಮ ಶಾಲೆಗೆ ಕಾಂಪೌಂಡ್ ಆಗಬೇಕು, ಮತ್ತು ಒಂದು ಕೊಠಡಿ ಬೇಕು, ಒಂದು ಎಕ್ಸ್ಟ್ರಾ ಕೊಠಡಿ ಬೇಕು, ಮತ್ತು ನವೀನ ಮಾದರಿಯ ಒಂದು ಮಕ್ಕಳ ಸ್ಟ್ರೆಂತ್ಗೆ 41 ಸ್ಟ್ರೆಂತ್ ಇದೆ, ಅದ್ರ ತಕ್ಕನಾಗೆ ಒಂದು ಶೌಚಾಲಯನೂ ಬೇಕು. ಕ್ಷೇತ್ರ ಶಿಕ್ಷಣಾಧಿಕಾರಿ ಮೋಹನ್ ಕುಮಾರ್
ಅರಸೀಕೆರೆ ತಾಲೂಕಿನ ಸರ್ಕಾರಿ ಶಾಲೆಗಳ ಬಲವರ್ಧನೆಗೆ ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ. ಅದರಲ್ಲೂ ಜನ್ನಾವರದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕುಸುಮ ಮತ್ತು ನಟರಾಜ್ ಶಿಕ್ಷಕ ದಂಪತಿ ವಿಶೇಷ ಕಾಳಜಿ ಮತ್ತು ಮುತುವರ್ಜಿಯಿಂದ ಮಕ್ಕಳಿಗೆ ಇಂಗ್ಲಿಷ್ ಕಲಿಸಿ ಗ್ರಾಮಸ್ಥರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಇಂತಹ ಶಿಕ್ಷಕರ ಸಂಖ್ಯೆ ಮತ್ತಷ್ಟು ಹೆಚ್ಚಬೇಕಾಗಿದೆ ಎಂದು ತಿಳಿಸಿದರು. ಇವತ್ತು 25-26ನೇ ಸಾಲು 41 ಮಕ್ಕಳ ದಾಖಲಾತಿಯನ್ನು ಮಾಡಿಕೊಂಡಿದೆ. ಇದಕ್ಕೆ ಬಹುಮುಖ್ಯ ಕಾರಣ ಆ ಶಾಲೆಯಲ್ಲಿ ಕೆಲಸ ನಿರ್ವಹಿಸ್ತಿರುವಂತಹ ನಟರಾಜು ಮತ್ತು ಕುಸುಮ ಶಿಕ್ಷಕರು. ಇವರಿಬ್ಬರು ದಂಪತಿಗಳು ಶಿಕ್ಷಕರಾಗಿದ್ದರೂ ಸಹ ಶಾಲೆಯನ್ನೇ ಮನೆ ಮಾಡಿಕೊಂಡಿರುವಂಥದ್ದು. ಶಾಲೆಗೆ ಬೆಳಗಿನ ಅವಧಿ ಬೇಗ ಬರುವಂಥದ್ದು, ಸಂಜೆ ಅವಧಿ ಹೆಚ್ಚು ಸಮಯ ಇದ್ದು ಮಕ್ಕಳ ಕಲಿಕೆ ಪ್ರಗತಿ ಮಾಡಿರುವಂಥದ್ದು. ಒಟ್ಟಾರೆಯಾಗಿ ಸರ್ಕಾರಿ ಶಾಲೆಗಳೆಂದರೆ ಹಿಂದೆ ಸರಿಯುವ ಸಮಯದಲ್ಲಿ ಶಿಕ್ಷಕರಲ್ಲಿ ಆಸಕ್ತಿ ಇದ್ದರೆ ಶಾಲೆಯ ಚಿತ್ರಣವನ್ನೇ ಬದಲು ಮಾಡಬಹುದು ಎನ್ನುವುದಕ್ಕೆ ಜನ್ನಾವರದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕಿ ಕುಸುಮ ಮತ್ತು ಮುಖ್ಯ ಶಿಕ್ಷಕ ನಟರಾಜ್ ಅವರ ಪ್ರಯತ್ನ ಇತರರಿಗೆ ಮಾದರಿ ಮತ್ತು ಅನುಕರಣೀಯವಾಗಿದೆ.